10 ನಿಮಿಷ ಗ್ಯಾಪ್ ಬಿಡಂಗಿಲ್ಲ ಅವ್ರಿಗೆ. ಡೀಸೆಲ್ ಏನು ಇಷ್ಟೊಂದು ಕುಡಿತೋ, ಏನು ಇಷ್ಟೊಂದು ದುಡ್ಡು ಆಯ್ತಾಯ್ತು. ನೆಕ್ಸ್ಟ್ ಸ್ಟೇಜಲ್ಲಿ ಚೆಕಿಂಗ್ ಅವರು ಇರ್ತಾರೆ, ಅದ್ರೊಳಗೆ ಮುಗಿಸ್ಬೇಕು ಅಂದಾಗ ಅವ್ರಿಗೆ ಎದೆ ನೋವು ಇನ್ನೊಂದು ಮತ್ತೊಂದು ಬರೋದು. ಈ ಅಧಿಕಾರಿಗಳು ಈ ಸ್ಲ್ಯಾಟರ್ ಹೌಸ್ ಏನು ಕಸಾಯಿಖಾನೆಯಲ್ಲಿ ಇರಬೇಕಾಗಿತ್ತು, ಇಲ್ಲಿ ಬಂದಿದ್ದಾರೆ. ಮತ್ತು ಅವ್ರಿಗೆ ಯಾವ್ರಿಗೂ ಕೂಡ ಯಾವುದೇ ಟ್ರೈನಿಂಗ್ ಇಲ್ಲ ಅಧಿಕಾರಿಗಳು. ಅಂದರೆ 16 ವರ್ಷದಿಂದ ನಮ್ಮ ಸಂಘಟನೆನ ಹೆಂಗೆ ದೂರ ಇಟ್ಟು ಇವತ್ತು ಏನು ಆಡಳಿತ ವರ್ಗ 16 ವರ್ಷದಿಂದ ಮಾಡಿದ್ದಾರೆ ಅಂದರೆ ಭ್ರಷ್ಟಾಚಾರ ಇವತ್ತು ಮೂಲಿಗೆ ಮುಟ್ಟಿದೆ. ನಾಮಕರಣಕ್ಕೆ ಹೋಗ್ಬೇಕಾದಪ್ಪ ಹೆಣ್ಮ ಹೋಗ್ತಿದ್ದಾನೆ, ಮುನೀಶ್ವರ್ ಅವರೆಲ್ಲ. ಇದು ನಮ್ಮ ನಾಡಿನ ನರನಾಡಿ ಅಂತ ಕರೆಸ್ಕೊಳ್ತಿರುವಂಥ ಸಾರಿಗೆ ಸಂಸ್ಥೆಯಲ್ಲಿ ಕೇಳಿ ಬರ್ತಿರುವಂತಹ ಸಾವು ನೋವಿನ ಕೂಗು. ಇದು ಈ ಸಾರಿಗೆ ಸಂಸ್ಥೆಯಲ್ಲಿ ನಡೆಯುತ್ತಿರುವಂಥ ದೌರ್ಜನ್ಯ, ದಬ್ಬಾಳಿಕೆ, ಭ್ರಷ್ಟಾಚಾರದ ವಿರುದ್ಧ ಸ್ಫೋಟಗೊಂಡಿರುವಂಥ ಆಕ್ರೋಶದ ನುಡಿ. ಹೌದು, ಒಂದು ವಾರದಲ್ಲಿ 3 ಸಾವು, ಒಂದು ತಿಂಗಳಲ್ಲಿ 5-6 ಸಾವು ನೋವು. ಜನರ ಸೇವೆಗೆ ರಾತ್ರಿ ಹಗಲು ದುಡಿಯುತ್ತಿರುವಂಥ ಈ ಚಾಲಕರಿಗೆ, ನಿರ್ವಾಹಕರಿಗೆ ಯಾಕಿಂತ ಕಷ್ಟ? ಸರ್ಕಾರಕ್ಕೂ ಇವರ ನೋವು ಕೇಳ್ತಿಲ್ವಾ? ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ, ಇದನ್ನೆಲ್ಲ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಜುಲೈ 23 ಮಂಗಳವಾರ ಸಕಲೇಶ್ಪುರದಿಂದ ಬೇಲೂರಿಗೆ ಹೊರಟಿತ್ತು ಈ ಅನ್ಲಕ್ಕಿ ಸರ್ಕಾರಿ ಬಸ್ಸು. ಬೆಳಿಗ್ಗೆ ಸುಮಾರು 10:15ಕ್ಕೆ ಬೇಲೂರಿನ ವಿಷ್ಣು ಸಮುದ್ರ ಕೆರೆ ಬಳಿ ಬರುತ್ತಿದ್ದಾಗ ಬಸ್ಸು ನಿಯಂತ್ರಣ ತಪ್ಪಿ ಕೆರೆಯೊಳಗೆ ಬಿತ್ತು. ಈ ದುರ್ಘಟನೆಯಲ್ಲಿ ಬಸ್ಸಿನ ನಿರ್ವಾಹಕ ವಿಶ್ವನಾಥ್ ಸೇರಿದಂತೆ 8 ಮಂದಿ ಪ್ರಾಣ ಕಳೆದುಕೊಂಡ್ರು. ದುರ್ಘಟನೆಗೆ ಕಾರಣ ಏನು? ಅಮಂಗಳವಾರ ನಡೆದ ಈ ಭಾರೀ ದುರಂತಕ್ಕೆ ಕಾರಣ ಏನು ಗೊತ್ತಾ? ಸ್ಟಿಯರಿಂಗ್ ಕಟ್ಟಾಗಿದ್ದು, ಕಳಪೆ ಗುಣಮಟ್ಟದ ಬಿಡಿ ಭಾಗ ಹಾಕಿದ್ದು, ಸಮಯ ಪಾಲನೆಗಾಗಿ ವೇಗವಾಗಿ ಗಾಡಿ ಓಡಿಸಿದ್ದು. ಜುಲೈ 17ರ ರಾತ್ರಿ ಸುಮಾರು 8:30 ಸಮಯದಲ್ಲಿ ಬೆಂಗಳೂರಿನ ಶಿವಾಜಿನಗರದಿಂದ ಬನಶಂಕರಿಗೆ ಹೊರಟಿತ್ತು ಬಿಎಂಟಿಸಿ ಬಸ್. ಶಾಂತಿನಗರ ಸಮೀಪಿಸುತ್ತಿದ್ದಂತೆ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡಿತು. ಬಸ್ ಅನ್ನು ರಸ್ತೆ ಪಕ್ಕಕ್ಕೆ ಹಾಕಿದ ಚಾಲಕ ರೆಹಮತುಲ್ಲಾ ಖಾನ್ ಬಸ್ಸಿನಲ್ಲೇ ಪ್ರಾಣ ಬಿಟ್ರು. ಈ ಸಾವಿಗೆ ಕಾರಣ ಏನು ಗೊತ್ತಾ? ಅದರಿಂದ ಏನಾಗಿದೆ, ಒಂದು ಆರೋಗ್ಯ ಅವಾಗೆ ತಪಾಸಣೆ ಮಾಡಬೇಕು, ಮಾಡಲ್ಲ. ಎರಡನೇದು ಅವ್ರಿಗೆ ರೆಸ್ಟ್ ಕೊಡಬೇಕು, ಕೊಡಲ್ಲ. ಮೂರನೇದು ಯಾವುದೇ ಸೌಲಭ್ಯ ಇಲ್ಲ. ಈ ವಾತಾವರಣದಲ್ಲಿ ಕೆಲಸ ಮಾಡ್ತಾರೆ ವಿಧಿ ಇಲ್ಲದೆ. ಯಾಕೆಂದರೆ ಅವ್ನು ಬಂದುಬಿಟ್ಟಿರ್ತಾನೆ ಕೆಲಸಕ್ಕೆ ಬಡತನದಿಂದ, ಒಳ್ಳೆ ಊಟ ಬೇಕು. ಅದರಿಂದ ಏನಾಗುತ್ತೆ, ಈ ಥರ ಕೆಲಸ ಮಾಡುವಾಗ ಅವರು ಇಂಥ ಅಪಘಾತಕ್ಕೆ ತುತ್ತಾಗ್ತಾರೆ. ಜುಲೈ 22ರ ಸೋಮವಾರ ಮಧ್ಯಾಹ್ನ ಸುಮಾರು 11 ಗಂಟೆಗೆ ಬೆಂಗಳೂರಿನ ನಂದಿನಿ ಲೇಔಟ್ನಿಂದ ಮೆಜೆಸ್ಟಿಕ್ಗೆ ಬರುತ್ತಿದ್ದು 80A ಬಸ್. ಮೆಜೆಸ್ಟಿಕ್ಗೆ ಬಸ್ ಬರುತ್ತಿದ್ದಂತೆ ಕಂಡಕ್ಟರ್ ಎದೆನೋವು ಅಂತ ಹೇಳಿ ಕುಸಿದು ಬಿದ್ರು. ಅವರನ್ನ ಬಸ್ಸಿನಲ್ಲಿ ಪಕ್ಕದ ಮಲ್ಲಿಗೆ ಆಸ್ಪತ್ರೆಗೆ ತರುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಡ್ರೈವರು ಒಳ್ಳೆ ಮನುಷ್ಯ ಮೇಡಮ್, ಅವ್ರ ಬಗ್ಗೆ ಒಂದು ಮಾತಾಡಿ ಈ ಥರ ಈ ಸಾವಿಗೆ ಕಾರಣ ಏನು ಅಂತ ಕೇಳಿದ್ರೆ ಇವರಂತಾರೆ, ಅಲ್ಲಿಂದ ಅರ್ಧ ಪಲ್ಲಂಗೂ ಇಲ್ಲ, ಆಚೆ ಬರ್ತಾ ಇರ್ಬೇಕಾಗಿರೋದು. BMTCಲಿ ಯಾವುದೋ ಒಂದು ಹಾಸ್ಪಿಟ್ಲು ನಮಗೆ ಬೇಡ, ಅವರು ಕಂಡಕ್ಟರ್ಗಳಿಗೆ, ಎಂಪ್ಲಾಯೀಸ್ಗೆ ಏನು ಒಂದು ಡಾಕ್ಟ್ರು, ಒಂದು ನರ್ಸ್, ಎಮರ್ಜೆನ್ಸಿಗೆ ಆ ಥರದ್ದೇ ಯಾವುದು ಇಲ್ಲ ಅಂತಂದರೆ ನಾವು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಟ್ರಾಫಿಕ್ ಇರುತ್ತೆ. ಆನಂದ ಸರ್ಕಲ್ಲಿಗೆ ಬರ್ಬೇಕಾದ್ರೆ ಅರ್ಧ ಗಂಟೆ ಬೇಕು. ಇದೇ ಥರ ಅಲ್ಲೂ ಡಬಲ್ ರೋಡಲ್ಲಿ ಆಗಿರೋದು ಅದೇ ಕೇಸೆ, ಅದು BMTC ಪಕ್ಕದಲ್ಲೇ ಆಗಿರೋದು. ಈ ಎಲ್ಲ ಕಾರಣಗಳು ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಾದ KSRTC ಹಾಗೂ BMTCಯ ದುರಾಡಳಿತದತ್ತ ಬೆರಳು ತೋರಿಸುತ್ತಿವೆ. ಆದರೆ ಇಲ್ಲಿ ನಡೆಯುತ್ತಿರುವ ಶೋಷಣೆಯ ಬಗ್ಗೆ ಯಾವೊಬ್ಬ ಸಿಬ್ಬಂದಿ ಕೂಡ ತುಟಿ ಬಿಚ್ಚುತ್ತಿಲ್ಲ. ಅವರು ಯಾರೊಂದಿಗೂ ನೋವು ಹಂಚಿಕೊಳ್ಳುತ್ತಿಲ್ಲ. ಹಾಗಂತ ಇವರು ಅನುಭವಿಸುತ್ತಿರುವ ನೋವು ಇವರ ಸಾವಿನಲ್ಲೇ ಕೊನೆಯಾಗಬೇಕೇ? ಇಲ್ಲಿ ನಡೆಯುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆ ಹೊರ ಪ್ರಪಂಚಕ್ಕೆ ಗೊತ್ತಾಗಲೇಬಾರದೆ?
ಈ ಪ್ರಶ್ನೆಯನ್ನು ಹೊತ್ತ ಕವರ್ ಸ್ಟೋರಿ ತಂಡ ಕಾರ್ಯಾಚರಣೆಗೆ ಇಳದೇ ಬಿಡ್ತು. ರಾಜ್ಯದ ಸಾರಿಗೆ ಸಂಸ್ಥೆಯಲ್ಲಿರೋ ಭ್ರಷ್ಟ ವ್ಯವಸ್ಥೆಯ ಬಣ್ಣ ಬಯಲು ಮಾಡಲು ನಿರ್ಧರಿಸಿತು. ಓಬಿರಾಯನ ವೇಳಾಪಟ್ಟಿ. ತಮಾಷೆ ಗೊತ್ತಾ, ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ ಇವತ್ತಿಗೂ 30 ವರ್ಷ ಹಿಂದಿನ ವೇಳಾಪಟ್ಟಿಯನ್ನೇ ಪಾಲಿಸಲಾಗ್ತಿದೆ. ಸುಮಾರು 30 ವರ್ಷದಿಂದ ಕೊಟ್ಟರೆ ಫಾರಮ್ 4ಗಳು ಇವೆಲ್ಲನೂ. ಅವಾಗಿರೋ ಟ್ರಾಫಿಕ್ ಇವತ್ತಿದೆಯಾ? ಅವತ್ತು ಹೆಂಗಿತ್ತು, ಒಂದು ರೂಟಲ್ಲಿ ಒಂದು 4 ಸಿಗ್ನಲ್ ಇದೆ ಹೆಚ್ಚು, ಇವತ್ತು 40 ಸಿಗ್ನಲ್ ಆಗಿದೆ. ಇವತ್ತು ಅಷ್ಟು ಟೈಮಿಂಗ್ಸ್ ಅವ್ರು ಜಾಸ್ತಿ ಕೊಡೋದಿಲ್ಲ, ಅದೇ ಟೈಮಿಂಗ್ಸಲ್ಲೇ ಓಡಿಸು. 30 ವರ್ಷದಿಂದದು. ಉದಾಹರಣೆಗೆ ಈ ವೇಳಾಪಟ್ಟಿ ನೋಡಿ. ಡಿಪೋ ನಂಬರ್ 21ರಿಂದ ಬನಶಂಕರಿ ನಡುವೆ ಇರೋದು 13 ಕಿಲೋಮೀಟರ್. ಇದನ್ನ ಬರೀ 20 ನಿಮಿಷದಲ್ಲಿ ಕ್ರಮಿಸಬೇಕಂತೆ. ಒಂದು ವೇಳೆ ತಡವಾದ್ರೆ ದಂಡ, ಮೆಮೊ, ಅಮಾನತು, ಕೊನೆಗೆ ಡಿಸ್ಮಿಸ್ನಂಥ ಕಠಿಣ ಶಿಕ್ಷೆ ಎದುರಿಸಬೇಕಂತೆ. ಬರೋಕ್ಕಾಗೋದಿಲ್ಲ, ಸಾಕಾಗಿರ್ತಾನೆ ವೆಲ್ ಡ್ಯೂಟಿ ಮಾಡಿ. ಅದನ್ನು ಬೆಳಗ್ಗೆ ಬರಲಿಲ್ಲ ಅಂದರೆ ಆಬ್ಸೆಂಟಿಸಮ್, ಅವನಿಗೆ ಮೆಮೊ, ನೀನು ಬರಲಿಲ್ಲ ಅಂದರೆ ಮೆಮೊ, ಅವನಿಗೆ ತಿರುಗಿ ಫೈನ್ ಕಟ್ಟು. ಈ ಕಡೆ OT ಮಾಡಿಸ್ಕೊಂಡಿರ್ತಾರೆ, ಕಡೆ OT ಮಾಡಿದಾನಲ್ಲಪ್ಪ ಕೂಡ ಅವ್ನು ಲೀವ್ ಲೆಟರ್ ಸ್ಯಾಂಕ್ಷನ್ ಮಾಡೋಣ ಅನ್ನೋದಿಲ್ಲ. ತಿರ್ಗಿ ಅವ್ನು ಮೆಮೊ ಕೊಡೋದು, ಅವನಿಗೆ ದಂಡ ಹಾಕೋದು 500, 1,500, 2,000 ರೂಪಾಯಿ ಮತ್ತು ಇಂಕ್ರಿಮೆಂಟ್ ಕಟ್ಸೋದು. ಇದು ಇವತ್ತು ಪನಿಷ್ಮೆಂಟು. ಒಂದು ತಿಂಗಳಿಗೆ ಸುಮಾರು 2 ಕೋಟಿ ರೂಪಾಯಿ ಅಷ್ಟು ಫೈನ್ ದಂಡ ಹಿಡಿತಾರೆ ಇವತ್ತು. 2 ಕೋಟಿ ಇಡೀ ಕರ್ನಾಟಕ ನಮ್ಮ. ಹಾಗಾಗಿ ಆದಷ್ಟು ಬೇಗ ಗುರಿ ಮುಟ್ಟಬೇಕು. ಟ್ರಿಪ್ ಮುಗಿಸಬೇಕೆಂಬ ಅವಸರದಲ್ಲಿ, ಒತ್ತಡದಲ್ಲಿ ಗಾಡಿ ಓಡಿಸ್ತಾರೆ. ಒತ್ತಡ ಹೆಚ್ಚಾಗಿ ಚಾಲಕರು ನಿಯಂತ್ರಣ ಕಳೆದುಕೊಳ್ತಾರೆ, ಅಪಘಾತಕ್ಕೆ ತುತ್ತಾಗ್ತಾರೆ. ಇವರೆಲ್ಲ ಜನರ ಸೇವೆ ಮಾಡೋಕ್ಕೋಸ್ಕರನೇ ಬಂದವರು. ಆದ್ರೆ ಅಧಿಕಾರಿಗಳಿಗೆ ಇವರ ಕೆಲಸದ ಸೇವೆಯ ಮಹತ್ವವೇ ಗೊತ್ತಿಲ್ಲ. ಇವರಿಗೆ ಪರಿಪರಿಯಾಗಿ ಕಿರುಕುಳ ಕೊಡ್ತಾರೆ. ಅದು ಯಾವ ರೀತಿ ಕಿರುಕುಳ ಕೊಡ್ತಾರೆ ಅನ್ನೋದನ್ನ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.